ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲ ಹೇಗಿದ್ದೀರಾ? ವಾಸ್ತುಶಾಸ್ತ್ರದ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ. ವಾಸ್ತುಶಾಸ್ತ್ರದ ಪ್ರಕಾರ ಹಾಲಿನ ಪಾತ್ರೆಯನ್ನು ತೆರೆದು ಇಡಬಾರ್ದು. ಹಾಲಿನ ಪಾತ್ರೆ ತೆರೆದು ಇಡೋದ್ರಿಂದ ಕುಟುಂಬದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಮಾನಸಿಕ ಕಿರಿಕಿರಿ ಕೂಡ ಹೆಚ್ಚಾಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಂದೆ ಹೂ ಬಿಡುವ ಮುಳ್ಳಿನ ಗಿಡ ನೆಡಬಾರ್ದು. ಅಲ್ಲದೆ ಕೊಳಕು ನೀರನ್ನು ಮನೆಯ ಮುಂದೆ ಸಂಗ್ರಹಿಸಿ ಇಡಬಾರ್ದು. ಅಲ್ಲದೆ ಹಗಲಿನಾಗಲಾಗಲಿ ಅಥವಾ ರಾತ್ರಿ ಹೊತ್ತಿನಲ್ಲಾಗಲಿ ಯಾವಾಗಲೂ ಕೂಡ ಮನೆಯ ಸಂಪೂರ್ಣವಾಗಿ ಕತ್ತಲಾಗಿ ಇಡಬಾರ್ದು. ಎಲ್ಲಾದರೂ ಒಂದು ಕಡೆ ಲೈಟ್ ಉರಿಯುವಂತೆ ಇಡಬೇಕು. ಇದರಿಂದ ದುಸ್ವಪ್ನಗಳು ಆಗಲಿ ಯಾವುದೇ ರೀತಿಯ ಕೆಟ್ಟದು ಪರಿಣಾಮ ಉಂಟಾಗೋದಿಲ್ಲ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯ ದ್ವಾರದ ಯಾವಾಗಲೂ ಸ್ವಚ್ಛವಾಗಿ ಇಟ್ಕೋಬೇಕು. ಅಂದರೆ ನಾವು ಹೊಸ್ಲನ್ನ ನೀಟಾಗಿ ಒರೆಸಿ ತೊಳೆದು ಅರಿಶಿನ ಕುಂಕುಮ ಇಟ್ಟು ಸ್ವಸ್ತಿಕೆಲ್ಲ ಬರ್ಕೊಂಡು ನೀಟಾಗಿ ಇಟ್ಕೋಬೇಕು. ಇದರಿಂದ ಯಾವುದೇ ನೆಗೆಟಿವ್ ಎನರ್ಜಿ ಮನೆಯ ಒಳಗೆ ಪ್ರವೇಶಿಸೋದಿಲ್ಲ ಅಂತಲೇ ಹೇಳ್ಬೋದು. ಮನೆಯಲ್ಲೂ ಸುಖ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ. ಅಲ್ಲದೆ ಮನೆಯ ಮುಂದೆ ಒಣಗಿದ ತುಳಸಿ ಯಾವುದೇ ಗಿಡವಾದರೂ ಕೂಡ ಅದನ್ನು ಇಟ್ಕೋಬಾರ್ದು. ಹೀಗೆ ಇಟ್ಕೊಳ್ಳೋದ್ರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ, ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಅಲ್ಲದೆ ಬೆಡ್ರೂಮ್ನಲ್ಲಿ ನೀಲಿ ಬಲ್ಬ್ನ ಹಾಕೋದ್ರಿಂದ ಸಂಬಂಧದಲ್ಲಿ ಬಿರುಕು ಉಂಟಾಗುತ್ತೆ. ಅದರ ಬದಲಾಗಿ ಬಿಳಿ ಬಲ್ಬ್ಗಳನ್ನ ಹೆಚ್ಚಾಗಿ ಉಪಯೋಗಿಸಿ ಅಂತಲೇ ಹೇಳ್ತೀನಿ. ವಾಸ್ತುಶಾಸ್ತ್ರದಲ್ಲಿ ಕನ್ನಡಿಯ ಬಗ್ಗೆ ವಿಶೇಷವಾಗಿ ಹೇಳಿದ್ದಾರೆ. ಕನ್ನಡಿಯಲ್ಲಿ ಅನೇಕ ವಾಸ್ತುದೋಷ ತೆಗೆಯುವ ಶಕ್ತಿ ಇದೆ, ಅಂದರೆ ನೀವು ನಂಬಲೇಬೇಕು. ಆದರೆ ಮನೆಯ ದಕ್ಷಿಣ ದಿಕ್ಕಿನಲ್ಲಿರುವ ಗೋಡೆಯ ಮೇಲೆ ಯಾವುದೇ ಕನ್ನಡಿಯನ್ನು ಇಡಬಾರ್ದು ಎಂಬ ವಿಷಯ ತಿಳಿದಿರಲಿ. ಮನೆಯ ಈಶಾನ್ಯ ಮೂಲೆಯು ಚಿಕ್ಕದಾಗಿದ್ದರೆ ಅಲ್ಲಿ ದೊಡ್ಡ ಕನ್ನಡಿ ಹಾಕಬೇಕು. ಈ ಕಾರಣದಿಂದ ಸ್ಥಳ ವಿಸ್ತಾರವಾಗಿ ಕಾಣುತ್ತೆ. ಇದು ವಾಸ್ತುದೋಷ ತೆಗೆಯುತ್ತೆ ಅಂತಲೇ ಹೇಳ್ಬೋದು. ಡ್ರೆಸ್ಸಿಂಗ್ ರೂಮ್ನ ಉತ್ತರ ಅಥವಾ ಪೂರ್ವ ಗೋಡೆಯ ಮೇಲೆ ಕನ್ನಡಿ ಹಾಕಿ. ಆ ಕನ್ನಡಿ ನಿಮಗೆ ಶುಭಕರ ಅಂತಲೇ ಹೇಳ್ಬೋದು. ಮತ್ತು ಮಲಗುವ ಕೋಣೆಯಲ್ಲಿ ಕನ್ನಡಿ ಇಡಬೇಡಿ. ಒಂದು ವೇಳೆ ಇದ್ದರೆ ಪ್ರತಿ ರಾತ್ರಿ ಬಟ್ಟೆಯಿಂದ ಮುಚ್ಚಿ. ಅಲ್ಲದೆ ಮನೆಯ ಮುಂದೆ ತುಳಸಿ ಗಿಡ ಇಟ್ಟಿರಲೇಬೇಕು. ಈ ತುಳಸಿ ಗಿಡದ ಮುಂದೆ ಪ್ರತಿದಿನ ಸಂಜೆ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ. ಹಾಗೆ ಕುದುರೆ ಲಾಳವನ್ನು ಹಲವು ಶತಮಾನಗಳಿಂದ ಬಳಸಲಾಗುತ್ತಿದೆ. ಅದರಲ್ಲೂ ಕಪ್ಪು ಕುದುರೆ ಲಾಳವು ಮನೆಯ ವಾಸ್ತುದೋಷ ತೆಗೆಯುತ್ತೆ ಅಂತಲೇ ಹೇಳ್ಬೋದು. ಸಾಧ್ಯವಾದರೆ ಇದನ್ನು ಮನೆಯಲ್ಲಿ ಹಾಕಿ ಮೇಲ್ಮುಖವಾಗಿ ಹಾಕಿ ಪೂಜೆ ಮಾಡಿ. ತುಂಬಾ ಒಳ್ಳೆಯದು. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಹೊಸಬ್ರು ಯಾರ್ಯಾರು ನೋಡ್ತಿದ್ದೀರಾ, ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.